ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಕಲೀರಿ ಅಂತ ಹೇಳ್ತಾ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವೀಕ್ಷಕ, ನಾನು ಇವತ್ತು ತಂದೂರಿ ನಾನು ಹೋಮ್ಮೇಡ್ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಸಖತ್ತಾಗಿ ಹೋಮ್ಮೇಡ್ ಕೂಡ ತಂದೂರಿ ನಾನು ಹೊರಗಡೆ ಸಿಗುವಂಥ ಹೋಟೆಲ್ನಲ್ಲಿ ಮತ್ತು ಡಾಬಾಗಳಲ್ಲಿ ಸಿಗುವಂಥದ್ದು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಅದು ಯಾವ ವಿಧಾನವಾಗಿ ಮಾಡ್ಕೋಬೋದು ಅಂತ ಸಿಂಪಲಾಗಿ ವಿಡಿಯೋ ಕೂಡ ತೋರಿಸ್ತೀನಿ. ಯಾರಿಗೆಲ್ಲ ತಂದೂರಿ ನಾನು ಇಷ್ಟಪಡ್ತಿರಲ್ಲ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡಿಕೊಂಡು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಹೇಳಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೋಮ್ಮೇಡ್ ತಂದೂರಿ ನಾನು ಮಾಡೋದಕ್ಕಾಗಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಜರಡಿ ಇಡ್ತಾ ಇರೋದಂತ ಮೈದಾ ಹಿಟ್ಟು ತೊಗೋಬೇಕಾಗುತ್ತೆ. ಹೊರಗಡೆ ಮಾಡೋರೆಲ್ಲ ಹಾಗೆ ಮಾಡ್ತಾರೆ. ನಮ್ಮ ಮನೇಲಿ ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಹಿಟ್ಟು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಿಟ್ಟೊಳಗಡೆ ಏನೆಲ್ಲ ಇರುತ್ತೆ ಅಂತ ನೋಡಿಕೊಂಡು ಜರಡಿ ಹಿಡ್ಕೊಂಡ್ಬಿಡಿ ಹಿಟ್ಟು. ನನಗಿದು 1 kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾನು ಎಲ್ಲನೂ ಕೂಡ ತೊಗೊಂಡು ಈಗ ನಾನು ಸ್ವಲ್ಪ ಹಿಟ್ಟು ಸೈಡಲ್ಲಿ ತೆಕ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ಕೂಡ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಅದಕ್ಕೆ 2 ಚಮಚದಷ್ಟು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತುಪ್ಪ ಬೆಣ್ಣೆ ಹಾಕ್ಕೋಬೋದು. ಈಗ ಇದ್ದಷ್ಟು ಆಪ್ಷನಲ್ ಹಾಕ್ಕೋಬೋದಲ್ಲವ, ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅಡುಗೆ ಸೋಡಾ ಬೆರೆಸ್ಕೊಳ್ತಾ ಇರೋದು. ನಾನು ಒಂದು ಸಣ್ಣ ಚಮಚನಿಂದ ಅಡುಗೆ ಸೋಡಾ ತೊಗೊಂಡಿದ್ದೆ ನೋಡಿ. ಅದಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಹಿಟ್ಟು ಫಸ್ಟಿಗೆ ಎಲ್ಲ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಎಣ್ಣೆ ಮತ್ತು ಎಲ್ಲ ಉಪ್ಪಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಎಲ್ಲ ಕೈಯಿಂದ ಕಲಿಸ್ಕೊಂಡಾದಮೇಲೆ ನಾನು ಇದಕ್ಕೆ ಏನು ಹಾಕ್ಕೊಳ್ತೀನಿ ಅಂದರೆ, ಒಂದು ದೊಡ್ಡ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಆ ಮೊಸರು ಹಾಕ್ಕೊಂಡು, ಸ್ವಲ್ಪ ಮೊಸರು ಫ್ರೆಶ್ ಇರೋ ಮೊಸರು ತೊಗೊಳ್ಳಿ, ಹುಳಿ ಮಾತ್ರ ಇರುವಂಥ ಮೊಸರು ತೊಗೊಳ್ಳೋಕ್ಕೆ ಹೋಗಬೇಡಿ. ಫ್ರೆಶ್ ಇರೋ ಮೊಸರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದು. ಈಗ ಮೊಸರು ಚೆನ್ನಾಗಿ ಗಟ್ಟಿ ಇರುವಂಥ ಮೊಸರು ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಮೊಸರೆಲ್ಲ ಅಂಟ್ಕೋಬೇಕು, ಆ ರೀತಿ ಕಲಿಸ್ಕೊಂಡ್ಬಿಡಿ. ಕಲಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ, ತಣ್ಣಗಿರೋ ನೀರು ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಹಿಟ್ಟು ಬೇಗನೆ ಅದು ಉಬ್ಬಿ ಬರುತ್ತೆ. ನಿಮ್ಮ ಹತ್ರ ಏನು ಆಪ್ಷನಲ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಉಗುರು ಬೆಚ್ಚಗೆ ನೀರು ಹಾಕ್ಕೋಬೋದು. ಸ್ವಲ್ಪ ಉಗುರು ಬೆಚ್ಚಗೆ, ಜಾಸ್ತಿ ಕೂಡ ಏನಿಲ್ಲ, ಹೀಟಾಗಿರಬಾರ್ದು, ಹಿಟ್ಟು ಉಗುರು ಬೆಚ್ಚಗಿರಬೇಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಮೃದುವಾಗಿ ಮೆತ್ತಗೆ ನಾದ್ಕೋಬೇಕು. ಚಪಾತಿಗೆ ಯಾವ ರೀತಿ ನಾದ್ತೀವಲ್ಲ ಅದು ರೀತಿ ಇಲ್ಲ, ಸ್ವಲ್ಪ ಹಿಟ್ಟು ಮೆತ್ತಗಿರಬೇಕು, ಆ ರೀತಿ ನಾದ್ಕೊಳ್ಳಿ. ಈಗ ನೋಡ್ಬೋದು, ನಾನು ಹಿಟ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ಮೆತ್ತಗೆ ಮಾಡ್ಕೋತೀವಿ ಅಷ್ಟೇ ಚೆನ್ನಾಗಿ ಅದು ತಂದೂರಿ ನಾನು ಬರುತ್ತೆ. ಈಗ ನೋಡ್ಬೋದು, ನಾನು ಚೆನ್ನಾಗಿ ಹಿಟ್ಟು ಮೆತ್ತಗೆ ಮಾಡ್ಕೊಂಡು ಮೇಲಿನ ಸ್ವಲ್ಪ ಎಣ್ಣೆ ಅಂತ ಸ್ವಲ್ಪ ನೀರು ಹಚ್ಚಿ ಇಡ್ತಾ ಇದ್ದೀನಿ. ನೀರು ಹಚ್ಚಿ ನಾನು ಸ್ವಲ್ಪ ಮುಚ್ಚಿ ಒಂದು 20 ನಿಮಿಷ ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. 20 ನಿಮಿಷ ರೆಸ್ಟ್ ಮಾಡಿದಾದ್ಮೇಲೆ ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇಷ್ಟು ಚೆನ್ನಾಗಿ ಇದು ಹಿಟ್ಟು ಉಬ್ಬಿ ಬರುತ್ತೆ ನೋಡಿ. ಇದಕ್ಕೆ ಈಸ್ಟ್ ಹಾಕಿಲ್ಲ ಮತ್ತು ಬೇಕಿಂಗ್ ಪೌಡ್ರ್ ಕೂಡ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಮನೆಯಲ್ಲೇ ಹೋಮ್ಮೇಡ್ ಮಾಡ್ಕೋಬೋದು. ಇರುವಂಥ ಪದಾರ್ಥ ಬಳಸ್ಕೊಂಡೇ ಮಾಡ್ಕೊಳ್ಳಿ, ಅಷ್ಟು ಸಲೀಸಾಗಿ ತೋರಿಸ್ತಾ ಇದ್ದೀನಿ. ನಾವೀಗ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ ಅಲ್ವಾ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಮೆತ್ತಗೆ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಇದು ಹಿಟ್ಟು ಉಬ್ಬಿರುತ್ತಲ್ವ, ಅದೆಲ್ಲ ಚೆನ್ನಾಗಿ ಮತ್ತೊಂದು ಸರ್ತಿ ಮೆತ್ತಗೆ ಮಾಡಿದ್ರೆ ಮತ್ತೆ ನೋಡ್ಬೋದು ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ ಹಿಟ್ಟು. ಎಷ್ಟು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ಚಪಾತಿ ಹದಕವಾಗಿ ಉಳ್ಳೆ ಮಾಡ್ಕೊಂಡ್ಬಿಡಿ. ಚಪಾತಿ ಯಾವ ರೀತಿ ಉಳ್ಳೆ ಇರುತ್ತಲ್ವ ಅದೇ ಉಳ್ಳೆ ಮಾಡ್ಕೋಬೇಕು ಇಷ್ಟಿಷ್ಟು. ಈಗ ಇದು ಉಳ್ಳೆ ರೆಡಿ ಆಯಿತು. ಈಗ ಉಳ್ಳೆ ಕೂಡ ನಾನು ಮಾಡ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಈ ಕಡೆ ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಎಳ್ಳು ತೊಗೊಂಡಿರೋದು. ತಂದೂರಿ ನನಗೆ ಕರಿ ಎಳ್ಳು ಬೇಕೇ ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತೆ ಈ ರೀತಿ ಒಂದು ಉಳ್ಳೆ ತೊಗೊಂಡು ಮೇಲಿಂದ ಸ್ವಲ್ಪ ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿಬಿಡಿ. ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಆಮೇಲೆ ಸ್ವಲ್ಪ ಹಿಟ್ಟು ಇಷ್ಟು ಹಾಕ್ಕೊಂಡು ಮತ್ತೆ ನಾನು ತಂದೂರಿ ನಾನು ಲಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳುವೂ ಇಲ್ಲ, ಮೀಡಿಯಮಾಗಿ ಲಟ್ಟಿಸ್ಕೋಬೇಕು ತಂದೂರಿ ನಾನು. ಇಷ್ಟು ಲಟ್ಟಿಸ್ಕೊಂಡು ಮತ್ತೆ ನಾನು ತಂದೂರಿ ನಾನು ಏನು ಮಾಡ್ತೀನಿ ಅಂದರೆ ತಿರುವು ಹಾಕ್ಕೊಳ್ತೀನಿ. ತಿರುವು ಹಾಕ್ಕೊಂಡು ಏನು ಮಾಡಬೇಕಂದ್ರೆ, ನಾವು ಮೇಲಿಂದ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಸವರಬೇಕು. ಮೇಲಿಂದ ನೋಡಿ ಈ ರೀತಿ ಚೆನ್ನಾಗಿ ನೀರೆಲ್ಲ ಸವರಬೇಕು, ಜಾಸ್ತಿನೇ ಹಚ್ಕೊಳ್ಳಿ ನೀರು. ಈ ನೀರು ಹಚ್ಚಿರೋ ಸೈಡ್ ತವಾ ಮೇಲೆ ಹಾಕ್ಕೊಳ್ಳಿ. ತವಾ ಸ್ವಲ್ಪ ಈಗ ನಾನು ಬಿಸಿಗೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಹಾಕ್ಕೊಂಡು ಬಿಡ್ರಿ, ಏನು ಪರವಾಗಿಲ್ಲ, ಅಂಟ್ಕೊಂಡು ಬಿಡುತ್ತೆ ಅದು. ಈಗ ನೋಡಿ ಅಂಟ್ಕೊಂಡ್ಮೇಲೆ ಸ್ವಲ್ಪ ತವಾ ದಪ್ಪ ಉರಿ ಇಟ್ಕೊಂಡ್ರೆ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತದೆ. ಬಬಲ್ಸ್ ಬಂದ ಮೇಲೆ ನಾವೇನು ಮಾಡ್ಬೇಕಂದ್ರೆ, ತವಾ ಚೆನ್ನಾಗಿ ಕೈಯಲ್ಲಿ ತೊಗೊಂಡು ಸ್ಟೋವ್ ಉರಿ ದಪ್ಪ ಇಡ್ತೀವಲ್ಲ ಈ ರೀತಿ ಚೆನ್ನಾಗಿ ನೋಡ್ಬೋದು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ದಪ್ಪ ಉರಿ ಇಟ್ಕೊಂಡಿರ್ತೀವಿ, ಎಲ್ಲ ಕಡೆ ತವಾ ಚೆನ್ನಾಗಿ ತಿರುವಿ ಚೆನ್ನಾಗಿ ಹಿಡಿದ್ರೆ ಅದು ಚೆನ್ನಾಗಿ ಎಲ್ಲನೂ ಕೂಡ ಉರಿ ಅಂಟ್ಕೊಳ್ತಾ. ಉರಿ ಅಂಟಿದ ಮೇಲೆ ತವಾ ನೋಡ್ಬೋದು ತಂದೂರಿ ನಾನು ರೆಡಿ ಆಗ್ತಾಯಿದೆ. ಮೇಲಿನ ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ಹಚ್ಕೊಂಡು ತಂದೂರಿ ನಾನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸಖತ್ತಾಗಿರುವಂಥ ತಂದೂರಿ ನಾನು ರೆಡಿ ಆಯಿತು ನೋಡಿ. ಸುಡೋದು ಮಾತ್ರ ವಿಧಾನ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ಸಖತ್ತಾಗಿರುವಂಥ ತಂದೂರಿ ನಾನು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ತಂದೂರಿ ನಾನು ಮನೇಲಿ ಮಾಡಿಕೊಂಡು. ಹೋಮ್ಮೇಡ್ ತಂದೂರಿ ನಾನು ಇಷ್ಟಪಟ್ಟವರೆಲ್ಲ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಕಾಜು ಪನ್ನೀರ್ ಕೂಡ ಮಾಡಿದ್ದೀನಿ.
ಆ ರೆಸಿಪಿ ಕೂಡ ತರ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತು ಫಸ್ಟಿಗೆ ನೋಡ್ಕೊಂಡವರೆಲ್ಲ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ನೋಡಿಕೊಂಡು ಲೈಕ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡಿರೋಂಥ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಅಂದ್ಕೊಂಡು ಬಾಯ್ ಬಾಯ್ ವೀಕ್ಷಕರೇ.